ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ನಗುವಿನ ಕಲಾವಿದ ಉಮೇಶ್ ಅಸ್ತಂಗತ. ಹಾಸ್ಯ ನಟರಾಗಿ ಇಡೀ ರಾಜ್ಯ ರಾಷ್ಟ್ರ ಗಮನ ಸೆಳೆದಂತಹ ಉಮೇಶ್ ಅವರು ತಮ್ಮ 80ನೆಯ ವಯಸ್ಸಿನಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾರೆ. ಅವರ ಪಾತ್ರಗಳನ್ನು ನೋಡಿ ನಗದವರೇ ಇಲ್ಲ ಅನ್ನುವಂಥದ್ದಿತ್ತು. ಒಂದು ರೀತಿಯೊಳಗೆ ನಗುವಿನ ಮನಸ್ಸು, ನಗುವಿನ ಕಲಾವಿದವು ಕೂಡ ಹೌದು. 4ನೇ ವಯಸ್ಸಿಗೆ ಬಣ್ಣ ಹಚ್ಚಿದವರು ಉಮೇಶ್ ರವರು. 1945 ಏಪ್ರಿಲ್ 24ರಲ್ಲಿ ಮೈಸೂರಲ್ಲಿ ಜನಿಸಿದ ನಂತರದೊಳಗೆ ತಂದೆ ಶ್ರೀಕಂಠಯ್ಯ ಕೂಡ ಕೆ ಹಿರಣ್ಣಯ್ಯ ಮಿತ್ರ ನಾಟಕ ಮಂಡಳಿಯೊಳಗೆ ಕಲಾವಿದರಾಗಿದ್ದರಿಂದ ಕಲೆಯ ನಂಟು ಜನ್ಮತಃ ಬಂದೋಯ್ತು ಉಮೇಶ್ ರವರಿಗೆ. ಹಾಗಾಗಿ ಪ್ರಥಮ ಚಿತ್ರದೊಳಗೆ 4ನೇ ವಯಸ್ಸಿಗೆ ಬಣ್ಣವನ್ನು ಹಚ್ಚಿ ಎಲ್ಲರ ಗಮನವನ್ನು ಸೆಳೆದರು ಮಕ್ಕಳ ರಾಜ್ಯ ಸಿನಿಮಾದೊಳಗೆ. ನಂತರ 2ನೇ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಬರುತ್ತೆ. ಮುನಿತಾಯಿ ಕಥೆಯಲ್ಲಿ ಉಮೇಶ್ ತಿಮ್ಮರಾಯ ಪಾತ್ರ ನಿರ್ವಹಿಸಿದ್ರು, ಹಾಗಾಗಿ ಅದಕ್ಕೆ ರಾಜ್ಯ ಪ್ರಶಸ್ತಿಯು ಕೂಡ ಬರುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜನರ ಗಮನ ಸೆಳೆದಂಥದ್ದು ಗೋಲ್ಮಾಲ್ ಸಿನಿಮಾದ ಸೀತಾಪತಿಯ ಕಿತಾಪತಿಗೆ ಅತ್ಯಂತ ಹೆಸರುವಾಸಿಯಾದಂಥದ್ದು. ಅಯ್ಯಯ್ಯೋ ಅಪಾರ್ಥ ಮಾಡ್ಕೊಂಡು ಬಿಟ್ರಾ ಅನ್ನುವಂತಹ ಒಂದೇ ವಾಕ್ಯದ ಮೂಲಕವಾಗಿ ಪ್ರತಿ ಬಾರಿಯೂ ನಗೆಗೀಡಿನಲ್ಲಿ ತೇಲಾಡಿಸಿದ್ದಂಥವರು ಉಮೇಶ್ ರವರು. 300ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದಂಥ ಉಮೇಶ್ ರವರ ಅಂತ್ಯಕ್ರಿಯೆ ಬನಶಂಕರಿಯ ಚಿತಾಗಾರದಲ್ಲಿ ನಿನ್ನೆ ನಡೆದಿದೆ. ಆದರೆ ಉಮೇಶ್ ರವರನ್ನು ಯಾರೂ ಮರೆಯಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲ ದಿಗ್ಗಜರ ಜೊತೆ ನಟನೆಯನ್ನು ಮಾಡಿದಂಥವ್ರು. ನಗುವಿನ ಕಲಾವಿದ ಉಮೇಶ್ ರವರ ಅಸ್ತಂಗತಕ್ಕೆ, ಅವರ ನಿಧನಕ್ಕೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಸಂತಾಪ ಸೂಚಿಸಿದ್ದಾರೆ. ಹಾಗೆಯೇ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷ ಚಾಮುಂಡಿ ಶಿವಕುಮಾರ್, ಜನಾಭಿಮಾನ ಮಹಿಳಾ ವೇದಿಕೆ, ಕೋಟೆ ಯುವಕರ ಸಂಘದವರು ಕೂಡ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಕೂಡ ಉಮೇಶ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಇದಿಷ್ಟು ಉಮೇಶ್ ಅವರ ಕುರಿತಾದ ಒಂದು ಚಿಕ್ಕ ವರದಿ. ಮತ್ತೆ ವಿಶೇಷ ವರದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.